SC ST ಜಮೀನುಗಳಿಗೆ ಸಂಬಂಧಿಸಿದಂತೆ SC STಗಳು SC STಗಳ ಜಮೀನನ್ನ ಖರೀದಿ ಮಾಡ್ಬೋದಾ ಅಂತೇಳಿ ಹಲವಾರು ಕ್ಲೈಂಟ್ಗಳು ಅವಾಗವಾಗ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ನಮ್ಮ ಚಾನಲಲ್ಲೂ ಕೂಡ ತುಂಬ ಜನ ಅದನ್ನ ಕೇಳಿದ್ದಾರೆ. ಮತ್ತು ತುಂಬ ಜನ ಫೋನ್ ಮಾಡಿ ಕೂಡ ಫೋನ್ ಮೂಲಕ ಕೂಡ ಎನ್ಕ್ವೈರಿಗಳನ್ನು ಮಾಡ್ತಾರೆ. ನಮ್ಮ ಕಚೇರಿಗೂ ಕೂಡ ಬಂದು ಇದ್ರ ಬಗ್ಗೆ ಆವಾಗವಾಗ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಹಾಗಾಗಿ ಈ SC ST ಜಮೀನುಗಳನ್ನು SC ST ಅವರು ತಗೋಬೋದಾ ಅಥವಾ ತಗೊಳಕ್ಕಾಗಲ್ವಾ ಅನ್ನೋಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ವಿವರಣೆಯನ್ನು ನೀಡೋಣ ಅಂತೇಳಿ ಈ ವಿಡಿಯೋನ ಮಾಡಿದೆ. SC STಗೆ ಸರ್ಕಾರ ಏನು ಜಮೀನುಗಳನ್ನು ಮಂಜೂರು ಮಾಡುತ್ತೆ, ಅಂದರೆ ಗ್ರ್ಯಾಂಟ್ ಮಾಡುತ್ತೆ, ಆ ಜಮೀನುಗಳಿಗೆ ಸಂಬಂಧಿಸಿದಂತೆ ಇಂದಿರಾ ಗಾಂಧಿ ಪೀರಿಯಡ್ನಲ್ಲಿ 1978ರಲ್ಲಿ SC ST ಕೆಲವು ಜಮೀನುಗಳ ಪರಭಾರೆ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡ್ತಾರೆ. ಹಾಗಿಂದ ಇಲ್ಲಿಯವರೆಗೂ ನಮ್ಮ ಕರ್ನಾಟಕದಲ್ಲಿ SC ST ಸಮ್ ಪ್ರಾಪರ್ಟೀಸ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಇರುವಂಥ ಪ್ರಾಹಿಬಿಷನ್ ಆ್ಯಕ್ಟು ಜಾರಿಯಲ್ಲಿದೆ. ಈ ಒಂದು ಆ್ಯಕ್ಟ್ನ ಸೆಕ್ಷನ್ 4 ಕ್ಲಿಯರಾಗಿ ಹೇಳುತ್ತೆ, ಅಂದರೆ ಸರ್ಕಾರದಿಂದ ಮಂಜೂರಾಗಿರುವಂಥ ಜಮೀನನ್ನು ಯಾರು ಕೂಡ ಮಾರಾಟ ಮಾಡಲಿಕ್ಕೆ ಬರೋದಿಲ್ಲ ಅಥವಾ ಯಾರು ಕೂಡ ಪಡ್ಕೊಳ್ಳೋದಕ್ಕೆ ಬರೋದಿಲ್ಲ ಇಫ್ ಸರ್ಕಾರದ ಅನುಮತಿ ಇಲ್ಲದೆ, ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಳದೆ ಇದನ್ನು ಮಾರಾಟ ಮಾಡಲಿಕ್ಕಾಗಲಿ ಕೊಂಡುಕೊಳ್ಳೋಕ್ಕಾಗಲಿ ಬರೋದಿಲ್ಲ ಅಂಥೇಳಿ ಸೆಕ್ಷನ್ 4ರಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದೆ. ಅಂದರೆ ಇದರ ಅರ್ಥ SC STಗೆ ಜಮೀನು ಮಂಜೂರಾಗಿದ್ದರೆ ಅವರು SC ST ಪಂಗಡದವರಿಗೆ ವರ್ಗದವರಿಗೆ ಮಾರಾಟ ಮಾಡ್ಕೋಬಹುದಲ್ವಾ ಅನ್ನೋ ಪ್ರಶ್ನೆಯನ್ನು ತುಂಬ ಜನ ಕೇಳ್ತಾ ಇರ್ತಾರೆ. ಆದರೆ ಆ ರೀತಿ ಮಾಡೋದಕ್ಕೆ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಬರೋದಿಲ್ಲ. ಏನಕ್ಕೆ ಅಂದರೆ ಈ ಒಂದು ಆ್ಯಕ್ಟನ್ನು ತಂದಿರುವ ಮೂಲ ಶಾಸಕಾಂಗದ ಉದ್ದೇಶ ಯಾರಿಗೆ ಜಮೀನು ಇಲ್ಲ, ಯಾರಿಗೆ ಇದನ್ನು ನೀಡಲಾಗಿದೆ, ಅವರು ತನ್ನ ಜೀವನಕ್ಕೆ ಅಗತ್ಯವಾಗಿ ಇಟ್ಕೊಂಡು ಅದರಿಂದ ತನ್ನ ಜೀವನವನ್ನು ತನ್ನ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಯನ್ನು ಹೊಂದಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕೊಡಲಾಗಿರುತ್ತೆ. ಆದರೆ ಅವರ ಯಾವುದೋ ಒಂದು ದರದ್ದು, ಅವರ ಯಾವುದೋ ಒಂದು ಸಮಸ್ಯೆಗಳಿಗೆ, ಯಾವುದೋ ಒಂದು ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಯಾವುದೋ ಒಂದು ಅಥವಾ ಅಲ್ಲಿಂದ ಅದನ್ನು ವ್ಯವಸಾಯನ ಮಾಡಲಿಕ್ಕೆ ಇಚ್ಛೆ ಇಲ್ಲದೆ ಇರುವಂಥ ಸಂದರ್ಭದಲ್ಲೋ ಇನ್ಯಾವುದೋ ಕಾರಣಗಳಿಂದಲೋ ಅದನ್ನು ಮಾರಾಟ ಮಾಡೋದಕ್ಕೆ ಹೋಗಿ ಬೇರೆಯವ್ರಿಗೆ ಮಾರಾಟ ಮಾಡಿದ್ರೆ ಈ ಒಂದು ಕಾನೂನನ್ನು ತಂದಂಥ ಉದ್ದೇಶ ನೆರವೇರೋದಿಲ್ಲ. ಸೊ ಹಾಗಾಗಿ ಅವರು SCನೇ ಆಗಿರಲಿ ಅಥವಾ ST ಪಂಗಡಕ್ಕೆ ಸೇರಿದಂಥವರೇ ಆಗಿರಲಿ, ಅವರಿಗೆ ಮಂಜೂರಾದಂಥ ಜಮೀನನ್ನು ಇನ್ನೊಬ್ಬರು SC ST ಅವರು ಕೊಂಡುಕೊಳ್ಳೋದಕ್ಕೆ ಬರೋದಿಲ್ಲ. ಆ ರೀತಿಯಲ್ಲಿ ಮಾರಾಟ ಆಗಿದ್ದರೂ ಕೂಡ ಆ ಥರ ಕೊಂಡುಕೊಂಡಿದ್ದರೆ, ಸರ್ಕಾರದ ಅನುಮತಿ ಇಲ್ಲದೆ ಕೊಂಡುಕೊಂಡಿದ್ದರೆ ಅದು ಕಾನೂನು ಬಾಹಿರ ಆಗಿರುತ್ತೆ ಅನ್ನೋದು ಇದಕ್ಕೆ ಸಂಬಂಧಿಸಿದಂತೆ ಇರುವಂಥದ್ದು. ಹಾಗಾಗಿ ಈ ಒಂದು SC ಲ್ಯಾಂಡನ್ನು SC ಅವರೇ ಕೊಂಡ್ಕೊಳ್ಳೋಂಥದ್ದು ಅಥವಾ SC ಲ್ಯಾಂಡನ್ನು ST ಅವರು ಕೊಂಡ್ಕೊಳ್ಳೋಂಥದ್ದು, ST ಲ್ಯಾಂಡನ್ನು ST ಅವರು ಅಥವಾ SC ಅವರು ಕೊಂಡ್ಕೊಳ್ಳೋಂಥದ್ದು ಮಾಡೋದಕ್ಕೆ ಬರೋದಿಲ್ಲ. ಇದಕ್ಕೆ ಕಾನೂನು ಅನುಮತಿಸೋದಿಲ್ಲ. ಈ ರೀತಿಯ ಕೆಲವೊಂದು ಪ್ರಕರಣಗಳಲ್ಲಿ ಅವರ ಜಮೀನನ್ನು ವಾಪಸ್ಸು ಆಗಿರುವಂಥದ್ದು ಬಹಳಷ್ಟು ಪ್ರಕರಣಗಳು ಮತ್ತು AC DC ಅವರ ಆದೇಶಗಳು ತುಂಬ ಇವೆ. ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಇನ್ನೂ ಒಂದು ಕ್ಲಾರಿಫಿಕೇಷನನ್ನು ಮಾಡೋದಾದರೆ, ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಕರಣಗಳು ಮತ್ತು ಸುಪ್ರೀಂ ಕೋರ್ಟ್ನ ಮೆಟ್ಲನ್ನು ಕೂಡ ಏರಿತ್ತು. ಇದರಲ್ಲಿ ಟೈಮ್ ಲಿಮಿಟ್ ಇಲ್ಲ ಅನ್ನೋದಕ್ಕೆ ಸಂಬಂಧಿಸಿದಂತೆ. ಇದಕ್ಕೆ ಸಂಬಂಧಿಸಿದಂತೆ 2013ರಲ್ಲಿ ಸರ್ಕಾರ ಅಮೆಂಡ್ಮೆಂಟನ್ನು ಕೂಡ ತಂದಿದೆ. ಈ ಅಮೆಂಡ್ಮೆಂಟ್ಗೆ ಸಂಬಂಧಿಸಿದಂತೆ ನಾನು ಮತ್ತೊಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಹಾಗೆ ಅದರಲ್ಲಿ ಯಾರು ಲ್ಯಾಂಡನ್ನು ತಗೋಬೋದು ಮತ್ತು ಯಾವ ಸಂದರ್ಭದಲ್ಲಿ ಮಾರಾಟ ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು